ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ ನಲ್ಲಿ ಬರುವಂತಹ ಕನ್ನಡ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಲೇಖನ ನಮ್ಮ ಹೊಳೆಯ ಒಂದು ಅನುಭವ ಅನ್ನೋ ಶೀರ್ಷಿಕೆಯ ಪಾಠದ ಮೇಲೆ ಕೇಳುವಂತಹ ಎರಡನೇ ಭಾಗದ ಉತ್ತರ ಅಂದ್ರೆ ಕಥೆಯ ಮೇಲೆ ಕೇಳಿದಾಗ ಯಾವ ರೀತಿ ಉತ್ತರವನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇ ವಿಡಿಯೋದಲ್ಲಿ ನಾವು ನಿಸರ್ಗ ಸೌಂದರ್ಯದ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರವನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈಗ ಕಥೆ ಮೇಲೆ ಕೇಳಿದಾಗ ಯಾವೆಲ್ಲ ಪಾಯಿಂಟ್ಸ್ ನ ಶಾರ್ಟ್ಕಟ್ ಆಗಿ ನೀವು ಆ ಕಥೆಯನ್ನ ವಿಸ್ತಾರವಾಗಿ ಬರೀಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೀವು ಕಥೆನೇ ಕೇಳಿ, ನಿಸರ್ಗದ ಸೌಂದರ್ಯನ ಕೇಳಿ, ಮೊದಲ 4 ಪಾಯಿಂಟ್ ಏನಿದೆ ಇವು ಪರಿಚಯ, ಪಾಠದ ಪರಿಚಯವನ್ನ ನೀವು ಮಾಡಲೇಬೇಕಾಗುತ್ತೆ. ಅದರ ನಂತರ ಉತ್ತರವನ್ನ ಕಂಟಿನ್ಯೂ ಆಗಿ ಬರೀಬೇಕಾಗುತ್ತೆ. ಸೊ ಎರಡು ಪ್ರಶ್ನೆಗೆ ಪರಿಚಯ, ಈ 4 ಪಾಯಿಂಟ್ ಇದೇ ಇರುತ್ತೆ. ಸೊ ಮೊದಲನೇದು, ನಮ್ಮ ಹೊಳೆಯ ಒಂದು ಅನುಭವ. ಈ ಸಣ್ಣ ಕಥೆಯನ್ನು ಬರೆದವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ನಮ್ಮ ಹೊಳೆಯ ಒಂದು ಅನುಭವ ಅನ್ನೋ ಕಥೆಯನ್ನು ಬರೆದವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಇವರಿಗೆ ಸಣ್ಣ ಕಥೆಗಳ ಜನಕ ಅಂತಾನೂ ಕರೀತಾರೆ. ಈ ಕಥೆಯನ್ನು ಹಳ್ಳಿಯ ಚಿತ್ರಗಳು ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಅಂದ್ರೆ ಈ ಲೇಖನ ಏನಿದೆ ಇದು ಹಳ್ಳಿಯ ಚಿತ್ರಗಳು ಅನ್ನೋ ಕೃತಿಯಿಂದ ಆಯ್ದುಕೊಂಡಿದ್ದಾರೆ, ಇದರ ಆಕರ ಗ್ರಂಥ. ಈ ಲೇಖನ ಹಳ್ಳಿಗಳಲ್ಲಿ ಕಂಡುಬರುತ್ತಿರುವ ಮೂಲ ಸೌಕರ್ಯದ ಕೊರತೆಯಿಂದ ಕಷ್ಟ, ಸಮಸ್ಯೆಗಳು ಹಾಗೂ ಅನಾಹುತಗಳಿಗೆ ಕಾರಣಗಳನ್ನು ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುತ್ತದೆ. ಸೊ ಹಳ್ಳಿ ಜನರಿಗೆ, ಸಿಟಿಯವರಿಗೆ ಸಿಗುವಂತಹ ಸವಲತ್ತುಗಳು ಹಳ್ಳಿ ಜನರಿಗೆ ಸಿಗೋದಿಲ್ಲ. ಇಲ್ಲಿ ಮೂಲ ಸೌಕರ್ಯಗಳು ಕಡಿಮೆ ಇರುತ್ತೆ. ಇದರಿಂದಾಗಿ ಅವರು ಅನುಭವಿಸುವಂತಹ ಕಷ್ಟಗಳು, ಎಂತೆಂತ ಅನಾಹುತಗಳು ಸಂಭವಿಸುತ್ತೆ, ಅವರ ಜೀವಕ್ಕೇನೆ ಹಾನಿಯಾಗುತ್ತೆ. ಹಾಗೆ ಹಳ್ಳಿಯಲ್ಲಿರುವಂತಹ ನಿಸರ್ಗ, ಈ ಮೂಲ ಸೌಕರ್ಯ ಇರದಿದ್ರೆ ಏನಾಯ್ತು, ಹಳ್ಳಿಯ ನಿಸರ್ಗ ಸೌಂದರ್ಯ ಏನಿದೆ ಅದನ್ನ ನಾವು ಇಲ್ಲಿ ವರ್ಣಿಸಿದ್ದಾರೆ. ಈ ಲೇಖನವು ನಿಂಗ ಎಂಬ ವ್ಯಕ್ತಿಯ ಜೀವನದಲ್ಲಿ ಉಂಟಾದ ವಿನೋದವನ್ನು, ಭಯವನ್ನು ವಿವರಿಸುತ್ತದೆ. ಆತನ ಜೀವನದಲ್ಲಿ, ನಿಂಗ ಅನ್ನೋ ವ್ಯಕ್ತಿ ಕಥೆಯ ಪಾತ್ರಧಾರಿ, ಆ ವ್ಯಕ್ತಿ ಜೀವನದಲ್ಲಿ ನಡೆದಂತಹ ಘಟನೆಯನ್ನ ನಮಗೆ ಕಥೆಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಮೇಲೆ ಕೇಳುವಂತ ಪ್ರಶ್ನೆ ಏನಿದೆ ಕಥೆ ಮೇಲೆ, ಅದಕ್ಕೆ ಉತ್ತರವನ್ನ ನೋಡೋಣ. ನಿಂಗ ಅವನ ಸ್ನೇಹಿತ ಬೋರ ಮುತ್ತುಗದ ಎಲೆ ತರುವುದಕ್ಕಾಗಿ ಸಂಗಮ ಹತ್ತಿರ ಹೋಗಿ ಹೊಳೆಯನ್ನು ದಾಟಿ ಆಚೆ ದಡವನ್ನು ಸೇರಿದರು. ನಿಂಗ ಮತ್ತು ನಿಂಗನ ಗೆಳೆಯ ಬೋರ ಇಬ್ರು ಮುತ್ತುಗದ ಎಲೆ ತರುವುದಕ್ಕೋಸ್ಕರ ಹೊಳೆನ ದಾಟಿ, ಅಂದ್ರೆ ಸಂಗಮ ಅಂದ್ರೆ ಎರಡು ನದಿ ಕೂಡುವಂತ ಪ್ರದೇಶ. ಸೊ ಆ ಸಂಗಮದ ಜಾಗದಲ್ಲಿ, ಅಂದ್ರೆ ನದಿ ಕೂಡುವಂತ ಪ್ರದೇಶದಲ್ಲಿ ಹೊಳೆಯನ್ನ ದಾಟಿ ಆಚೆಯ ದಡವನ್ನ ಸೇರ್ತಾರೆ. ಬೆಳಿಗ್ಗೆ 6 ಗಂಟೆ ಆಗಿತ್ತು. ನದಿಯಲ್ಲಿ ನೀರು ಮಂಡಿ ಉದ್ದ ಬರುತ್ತಿತ್ತು. ಇವರು ದಾಟದಾಗ, ಒಂದು ದಡೆಯಿಂದ ಇನ್ನೊಂದು ದಂಡಕ್ಕೆ ದಾಟಿದಾಗ 6 ಗಂಟೆ ಸಮಯ ಆಗಿತ್ತು. ಅವಾಗ ನೀರು ಬರೀ ಮಂಡಿಯುದ್ದ, ಮೊಣಕಾಲಿನಷ್ಟೇ ಇತ್ತು. ಹೊಳೆ ದಾಟಿದ ಸ್ವಲ್ಪ ಹೊತ್ತಿಗೆ ಮಳೆ ಪ್ರಾರಂಭವಾಯಿತು. ಅಲ್ಲಿಯೇ ಇದ್ದ ಈಶ್ವರ ದೇವಾಲಯದಲ್ಲಿ ಇವರಿಬ್ಬರು ಹೊಕ್ಕರು. ನಿಧಾನವಾಗಿ ಪ್ರಾರಂಭವಾದ ಮಳೆ ಕಲ್ಲು ಮಳೆಯಾಗಿ ಸುರಿಯಲು ಪ್ರಾರಂಭಿಸಿತು. ಮಧ್ಯಾಹ್ನ 12 ಗಂಟೆಯವರೆಗೆ ಮಳೆ ನಿಲ್ಲಲಿಲ್ಲ. ಹೊಳೆ ದಾಟಿದ ಸಮಯ 6 ಗಂಟೆ. ಸೊ ಅಲ್ಲಿಂದ ಕಡಿಮೆ ಪ್ರಮಾಣದಲ್ಲಿ ಪ್ರಾರಂಭವಾದ ಮಳೆ ಮುಂದೆ ಕಲ್ಲು ಮಳೆಯಾಗಿ ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಅದು 12 ಗಂಟೆವರೆಗೂ ಮಳೆ ಸುರಿಯುತ್ತೆ. ಅಲ್ಲಿವರೆಗೆ ಇವರು ಈಶ್ವರ ದೇವಾಲಯದಲ್ಲಿನೇ ಉಳ್ಕೊತಾರೆ. ಎಲ್ಲೆಲ್ಲೂ ಜೋರಾಗಿ ಮಳೆಯಾಗಿ ನೂರಾರು ಸಿಂಹ ಗರ್ಜಿಸುವಂತೆ ಹಾಗೆ ಶಬ್ದ ಮಾಡುತ್ತಾ ಪ್ರವಾಹ ಬಂದಿತ್ತು. ಅಂದ್ರೆ ಈ ಹಳ್ಳಿ ಅವ್ರು ಏನ್ ದಾಟ್ತಿದ್ದಾರೆ ಆ ಪ್ರದೇಶದಲ್ಲಿ ಅಷ್ಟೇ ಮಳೆ ಆಗ್ಲಾರ್ದನೆ ಸುತ್ತಲೂ ಇರುವಂತಹ ಎಲ್ಲೆಲ್ಲೋ ಬೇರೆ ಬೇರೆ ಪ್ರದೇಶದಲ್ಲಿ ಮಳೆಯಾಗಿ, ಆ ಮಳೆಯಿಂದಾಗಿ ಪ್ರವಾಹ ಸೃಷ್ಟಿಯಾಗಿ ಸೊ ನದಿ ತುಂಬಿ ಹರಿಯೋದಕ್ಕೆ ಪ್ರಾರಂಭ ಆಯಿತು. ಮಧ್ಯಾಹ್ನ 3ರ ಹೊತ್ತಿಗೆ ಮಳೆ ಕಡಿಮೆಯಾದರೂ ಕೂಡ ಪ್ರವಾಹ ಕಡಿಮೆ ಆಗಲಿಲ್ಲ. ಸೊ 3 ಗಂಟೆ, ಅವರು ಬೆಳಗ್ಗೆ ಬಂದಿದ್ದು 6 ಗಂಟೆಗೆ, 12 ಗಂಟೆವರೆಗೂ ಕಲ್ಲು ಮಳೆ ಸುರಿತು. 3 ಗಂಟೆವರೆಗೂ ಸಾಧಾರಣ ಮಳೆ ಸುರಿದ್ರು ಕೂಡ ಮಳೆ ನಿಂತರು. 3 ಗಂಟೆ ನಂತರ ಮಳೆ ನಿಂತು, ಆದ್ರೆ ಪ್ರವಾಹ ಮಾತ್ರ ನಿಂದಿರಲಿಲ್ಲ. ಸೊ ಪ್ರವಾಹ ಹಾಗೆ ಹರಿತಾ ಇತ್ತು. ಬೋರನಿಗೆ ಈಜು ಚೆನ್ನಾಗಿ ಬರುತ್ತಿತ್ತು, ಆದರೆ ನಿಂಗನಿಗೆ ಈಜಿನ ಗಂಧ ಗೊತ್ತಿರಲಿಲ್ಲ. ಸೊ ಬೋರನಿಗೇನೋ ಈಜು ಹೊಡೆಯೋದು ಹೇಗೇನೋ ಗೊತ್ತಿತ್ತು. ಸೊ ಪ್ರವಾಹ ಇದ್ರೂ ಕೂಡ ಆತ ಹೇಗೋ ಪಾರಾಗ್ತಾ ಇದ್ದ. ಆದ್ರೆ ನಿಂಗನಿಗೆ ಈಜಿನ ಗಂಧ ಗಾಳಿ ಗೊತ್ತಿರಲಿಲ್ಲ. ಹೊಳೆಯ ತೀರದಲ್ಲಿ 4-5 ವರ್ಷಗಳ ಹಿಂದೆ ಬಳಸಿದ್ದ ಹರಿಗೋಲು ಇತ್ತು. ಹರಿಗೋಲು ಅಂದ್ರೆ ದೋಣಿ. ಹೊಳೆಯ ತೀರದಲ್ಲಿ ಅಂದ್ರೆ ಆ ಎರಡು ನದಿಗಳು ಕೂಡುವಂತ ಸ್ಥಳದ ದಂಡೆಯಲ್ಲಿ ಅಲ್ಲಿ ಒಂದು ಹರಿಗೋಲು ಇತ್ತು, ಅಂದ್ರೆ ದೋಣಿ ಇತ್ತು. ಅದು 3-4 ವರ್ಷದ ಹಿಂದೆ ಬಳಸಿದಂತ ದೋಣಿ. ಅದನ್ನು ಕಷ್ಟಪಟ್ಟು ತಂದು ನದಿಯಲ್ಲಿ ಹಾಕಿದರೂ ಕೂಡಲೇ 2-3 ತೂತುಗಳಿಂದ ನೀರು ಒಳಕ್ಕೆ ನುಗ್ಗಲು ಆರಂಭಿಸಿತು. ಇದು ಹಳೇದಾಗಿದ್ರಿಂದ ದೋಣಿ, ಸೊ ಇದರಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಕತಿ. ಅದನ್ನ ಇವರಿಬ್ರು ಕಷ್ಟಪಟ್ಟು ಅದನ್ನ ನದಿಗೆ ತಂದು ಹಾಕ್ತಾರೆ. ದಡದಲ್ಲಿದ್ದಂತ ದೋಣಿನ ಎತ್ತಿ ನದಿಯಲ್ಲಿ ಹಾಕೋದಕ್ಕೆ ಬಹಳಷ್ಟು ಕಷ್ಟ ಪಡ್ತಾರೆ. ಹಾಕಿದ ನಂತರ ನೀರು ಒಳಗ್ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಬೋರ ಕೆಲವು ಬೇರು ಸೊಪ್ಪು ತಂದು ಆ ತೂತುಗಳನ್ನು ಮುಚ್ಚಿದನು. ಸೊ ಕೆಲವೊಂದಿಷ್ಟು ಬೇರುಗಳನ್ನ, ಸೊಪ್ಪುಗಳನ್ನ ಹಾಕಿ ಅಲ್ಲಿದ್ದಂತ ತೂತುಗಳನ್ನ ಬೋರ ಹೇಗೋ ಮುಚ್ಚಿದ. ಹೊಳೆ ಅಗಲ ತಮಟೆ ಆಕಾರದಂತೆ ಸ್ವಲ್ಪ ಇದ್ದಿದ್ದರಿಂದ ಬೋರ ಹೋಗೋಣ ಎಂದು ಹೇಳಿದನು. ಹರಿಗೋಲನ್ನು ನೂಕಿ ಕುಳಿತರೆ ಆ ದಡ ಸೇರಬಹುದೆಂದು ಹೇಳಿದನು. ಸೊ ಇವರಿಬ್ರು ಏನು ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಬಂದಿದ್ದಾರೆ. ಸೊ ಅದರ ನಡುವಿರುವಂತಹ ಡಿಸ್ಟೆನ್ಸ್ ಏನಿದೆ, ದೂರ ಏನಿದೆ, ಅದು ಬಹಳ ಕಡಿಮೆ ಇರೋದ್ರಿಂದ
ಬೋರ ಹೇಳ್ತಾನೆ ನಿಂಗನಿಗೆ, ಬಹಳ ದೂರ ಇಲ್ಲ ದಡ, ಇನ್ನೊಂದು ದಡ, ನಾವು ಈ ಹರಿಗೋಲ್ನ ಒಮ್ಮೆ ಒತ್ತಿ ನೂಕಿ ಕೂತ್ರೆ ಆ ದಡ ಸೇರುತ್ತೀವಿ ಅಂತ ಹೇಳ್ತಾನೆ. ನಿಂಗನಿಗೆ ಇಷ್ಟವಿರಲಿಲ್ಲ. ಬೇಡ ಎಂದರೆ ಹೇಡಿ ಎಂದುಕೊಳ್ಳುವನು ಎಂದು ಹ್ಞೂ ಎಂದು ಒಪ್ಪಿದನು. ಸೊ ನಿಂಗನಿಗೆ ಈತನ ಐಡಿಯಾ ಇಷ್ಟ ಇರಲಿಲ್ಲ. ಆದ್ರೆ ಒಂದ್ ವೇಳೆ ನಾ ಏನಾದ್ರೂ ಈತನ ಮಾತಿಗೆ ವಿರೋಧ ಮಾಡಿದ್ರೆ ಇವನು ಹೇಡಿ ಅನ್ಕೊಂತಾನಂತ ಇಷ್ಟವಿಲ್ಲದ ಮನಸ್ಸಿನಿಂದ ಒಪ್ಕೋತಾನೆ ನಿಂಗ. ಒಂದು ಚಿಕ್ಕ ಬುಟ್ಟಿಯ ತುಂಬಾ ಕೆಂಡ ಸಂಪಿಗೆ ಹೂವು, ಮುತ್ತುಗದ ಎಲೆಯ ಇಂಡಿಗಳನ್ನು ಇಟ್ಟು ಹತ್ತಿದ. ಸೊ 2 ಮುತ್ತುಗದ ಎಲೆಯ ಇಂಡಿ ಮತ್ತು ಒಂದು ಬುಟ್ಟಿಯಲ್ಲಿ ಸಂಪಿಗೆ ಹೂಗಳನ್ನ ಇಟ್ಕೋತಾನೆ. ಕೆಂಡ ಸಂಪಿಗೆ ಹೂವನ್ನ ನಿಂಗ ಇಟ್ಕೊಂಡು ದೋಣಿನ ಹತ್ತುತ್ತಾನೆ. ಚಿಕ್ಕದಾದ ಒಂದು ಮುರಿದು ಗಣೆ ಮಾಡಿದ. ಒಂದು ಸಲ ಮೀಟಿದ ಕೂಡಲೇ ಹರಿಗೋಲು ವೇಗವಾಗಿ ಚಲಿಸಿತು. ಸೊ ದೋಣಿ ಚಲಿಸೋದಕ್ಕೋಸ್ಕರ, ದೋಣಿನ ಓಡಿಸೋದಕ್ಕೋಸ್ಕರ ಅದಕ್ಕೆ ಬೇಕಾದಂತ ಹರಿಗೋಲು ಅಂದ್ರೆ ಅದನ್ನ ದೂಕೋದಕ್ಕೋಸ್ಕರ ಕೋಲನ್ನ ಒಂದು ಮರದ ರೆಂಬೆಯಿಂದ ತಾವಾಗೆ ಸೃಷ್ಟಿ ಮಾಡ್ಕೋತಾರೆ. ಅದನ್ನ ನೂಕಿ ಅಂದ್ರೆ ದೋಣಿಯನ್ನ ಆ ಗೋಲಿಂದ ನೂಕಿ ದೋಣಿಯಲ್ಲಿ ಕೂತ್ಕೋತಾರೆ. ಅದು ವೇಗವಾಗಿ ಚಲಿಸೋದಕ್ಕೆ ಪ್ರಾರಂಭ ಆಗುತ್ತೆ. 20 ಮಾರು ಮಾತ್ರ ದೂರವಿದ್ದ ತೀರವನ್ನು ಮುಟ್ಟಲಿಲ್ಲ. ಬದಲಾಗಿ 100 ಮೈಲಿ ಪ್ರತಿ ಗಂಟೆ ವೇಗವಾಗಿದ್ದು ಸೆಳೆತಕ್ಕೆ ಸಿಕ್ಕು 100 ಮೀಟರ್ ಮುಂದೆ ಹೋಯಿತು. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬರೀ 20 ಮಾರು ಅಷ್ಟೇ ಡಿಸ್ಟೆನ್ಸ್ ಇತ್ತು. ಇವರು ದೂಕದಂತ ಹರಿಗೋಲ್ ಏನಿದೆ, ಇದು ದೋಣಿ ಏನಿದೆ, ಇದು ಆ ದಡವನ್ನು ಮುಟ್ಲಾರ್ದೇನೆ ಬದಲಾಗಿ 100 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗ್ತಾ ಇದ್ದಂತ ಪ್ರವಾಹಕ್ಕೆ ಸಿಲುಕಿ ಅದು ದಡ ಬಿಟ್ಟು ಮುಂದೆ ಹೋಗುತ್ತೆ. ಹರಿಗೋಲಿಗೆ ಸಿಕ್ಕಿಸಿದ್ದ ಸೊಪ್ಪು, ಬೇರು, ಕಳಚಿ 2-3 ಕಡೆಯಿಂದ ನೀರು ನುಗ್ಗಲು ಆರಂಭಿಸಿತು. ಮೊದಲು ಅವ್ರೇನು ಅದಕ್ಕೆ ಹರಿಗೋಲಿಗೆ ತೂತುಗಳನ್ನ ಮುಚ್ಚೋದಕ್ಕೋಸ್ಕರ ಸೊಪ್ಪನ್ನ ಸಿಕ್ಕಾಕ್ಸಿದ್ರು, ಬೇರುಗಳನ್ನ ಸಿಕ್ಕಾಕ್ಸಿದ್ರು. ಸೊ ಅದು ಆ ಪ್ರವಾಹದ ವೇಗಕ್ಕೆ, ಪ್ರವಾಹದ ಸೆಳೆತಕ್ಕೆ ಕಿತ್ತು ಆ ತೂತುಗಳು ಮತ್ತೆ ಓಪನ್ ಆಗುತ್ತೆ, ಆ ಸೊಪ್ಪು ಬೇರು ಕಿತ್ತು ಹೋಗುತ್ತೆ. ಆಗ ನೀರು ಒಳಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಬೋರ ಏನು ಮಾಡುವುದು ಎಂದಾಗ ನಿಂಗ, ನೀನು ಈಜಿ ದಡ ಸೇರು, ನನ್ನ ಹಣೆಯಲ್ಲಿ ಬರೆದಿರುವುದು ಆಗುತ್ತೆ. ಹುಡುಗನಿದ್ದಾಗ ಈಜು ಕಲಿಯದಿದ್ದದ್ದು ತಪ್ಪಿಗೆ ಈಗ ಅನುಭವಿಸುತ್ತಿದ್ದೇನೆ ಎಂದು ಕಣ್ಣೀರು ಬಿಟ್ಟನು. ಸೊ ಬೋರ ಕೇಳ್ತಾನೆ, ಏನ್ ಮಾಡೋದು, ದೋಣಿಯಲ್ಲಿ ನೀರು ಬರ್ತಾ ಇದೆ, ದಡನೂ ದೋಣಿ ಸೇರ್ಲಿಲ್ಲ, ಸೊ ಈಗ ಏನ್ ಮಾಡೋದು ಅಂದಾಗ ನಿಂಗ ಏನ್ ಹೇಳ್ತಾನೆ, ನೀನಾದ್ರೂ ಈಜಿ ದಡ ಸೇರು, ನನ್ನ ಹಣೆ ಬರದಲ್ಲಿ ಏನಿದೆ ಅದಾಗತ್ತೆ, ಮುಳುಗೋದಿದ್ರೆ ಮುಳುಗುತ್ತೀನಿ, ದಡ ಸೇರೋದಿದ್ರೆ ದಡ ಸೇರ್ತೀನಿ ಅಂತ ಹೇಳ್ತಾನೆ. ಮತ್ತೆ ಹುಡುಗನಾಗಿದ್ದಾಗ ನಾನು ಈಜು ಕಲಿಲಾರ ತಪ್ಪಿಗೆ ಈಗ ಇದರ ಶಿಕ್ಷೆನ ಅನುಭವಿಸ್ತಾ ಇದ್ದೀನಿ ಅಂತ ಕಣ್ಣೀರು ಇಡ್ತಾನೆ. ಇದಕ್ಕೆ ಬೋರ ಬೇಡ, ನನ್ನ ಹೆಗಲ ಮೇಲೆ ಭಾರ ಬಿಟ್ಟು ಮಲಗು, ಒಟ್ಟಿಗೆ ಈಜಿ ದಡ ಸೇರೋಣ, ಇಲ್ಲಾಂದ್ರೆ ಇಬ್ಬರು ಸಾಯೋಣ, ಬದುಕಿರುವಾಗ ಹೇಗೆ ದೋಸ್ತಿ, ಸಾಯುವಾಗೂ ದೋಸ್ತಿ ಹಾಗೆ ಎಂದ. ಸೊ ಬೋರ ಇದಕ್ಕೆ ಒಪ್ಪೋದಿಲ್ಲ ನಿಂಗನ ಮಾತಿಗೆ. ನಿಂಗ ಏನ್ ಹೇಳ್ತಾನೆ, ನೀ ಈಜಿ ದಡ ಸೇರು ಅಂತ ಹೇಳ್ತಾನೆ. ಆದ್ರೆ ಬೋರ ಒಪ್ಪೋದಿಲ್ಲ. ನನ್ನ ಹೆಗಲ ಮೇಲೆ ಭಾರ ಬಿಟ್ಟು ಮಲ್ಕೋ, ನಾನು ಈಜಿ ದಡ ಸೇರಿಸ್ತೇನೆ, ಸೇರಿದ್ರೆ ಈಜಿ ಇಬ್ರು ಸೇರಿ ದಡ ಸೇರೋಣ, ಮುಳುಗೋದಾದ್ರೆ ಇಬ್ರು ಮುಳುಗಿ ಸಾಯೋಣ ಅಂತ ಬೋರ ಅವನಿಗೆ ಹೇಳ್ತಾನೆ. ಹೆಂಗ ದೋಸ್ತಿ ನಮ್ದು ಮೊದಲಿತ್ತೋ ಸಾಯುವಾಗ್ಲೂ ಹಾಗೆ ಇರ್ಲಿ ಅಂತ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾನೆ. ನಿಂಗ ಒಂದು ಉಪಾಯ ಹೇಳಿದ, ನೀನು ಈಜಿ ದಡ ಸೇರು, ಬೆಸ್ತರ ಸಹಾಯ ಕೇಳು, ಭಾರ ಕಡಿಮೆ ಆಗುತ್ತದೆ, ನೀರು ಒಳಗೆ ಬರುವುದು ಕಡಿಮೆ ಆಗುತ್ತದೆ, ಹರಿಗೋಲು ದಡ ಸೇರಬಹುದು ಎಂದು ಇಚ್ಛೆ ಪಟ್ಟ. ಸೊ ಇಬ್ಬರ ಭಾರದಿಂದಾಗಿ ಹರಿಗೋಲ್ನಲ್ಲಿ ನೀರು ವೇಗವಾಗಿ ಒಳಗೆ ಬರ್ತಾ ಇರುತ್ತೆ, ದೋಣಿ ವೇಗವಾಗಿ ಮುಳುಗ್ತಾ ಇರುತ್ತೆ. ನೀನೇನಾದ್ರೂ ಈಜಿ ದಡ ಸೇರಿದಂದ್ರೆ ದೋಣಿಯ ಭಾರ ಕಡಿಮೆ ಆಗುತ್ತೆ, ಒಳಗೆ ಬರುವಂತ ನೀರು ಕಡಿಮೆ ಆಗುತ್ತೆ, ನೀ ದಡ ಸೇರೋದ್ರಿಂದ ದಡೆಯಲ್ಲಿರುವಂತಹ ಬೆಸ್ತರನ್ನ ಅಂದ್ರೆ ಈ ಅಂಬಿಗರನ್ನ, ದೋಣಿ ನಡೆಸೋರನ್ನ ನೀನು ಸಹಾಯಕ್ಕೆ ಕೇಳಬಹುದು ಅಂತ ಒಂದು ಉಪಾಯ ಹೇಳ್ತಾನೆ. ವಿದ್ಯಾರ್ಥಿಗಳೇ, ಸಾಯಿಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆಗ ಈ ರೀತಿಯಾದ ಲಿಂಕ್ ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಸೊ ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಸೊ ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ಬೋರ ಇದಕ್ಕೆ ಒಪ್ಪಿದ. ಇಬ್ಬರು ಆಲಂಗಿಸಿದರು. ಇಬ್ಬರ ಕಣ್ಣೀರು ನದಿಯನ್ನು ಸೇರಿತು. ತಡಮಾಡದೆ ನಿಂಗ ಬೋರನನ್ನು ನದಿಗೆ ತಳ್ಳಿದ. ವೇಗದಲ್ಲಿ ಬಲಾತ್ಕಾರವಾಗಿ ಸಂಗಮ ಸುಳಿಗೆ ಸಿಲುಕಿ ಮುಳುಗಿ ಅರ್ಧ ಮೈಲು ಮುಂದೆ ಏರಿ ದಡ ಸೇರಿದ. ಸೊ ಇದಕ್ಕೆ ಬೋರ ಒಪ್ಕೋತಾನೆ ಅವನ ಉಪಾಯಕ್ಕೆ. ಸೊ ನಿಂಗ ತಡ ಮಾಡ್ಲಾರ್ದೇನೆ ಬೋರನ್ನ ನದಿಗೆ ಬಲವಂತವಾಗಿ ತೂಗ್ತಾನೆ. ಸೊ ಬೋರ ದಡವನ್ನ ಈಸಿಯಾಗಿ ಸೇರೋದಿಲ್ಲ, ಬದಲಾಗಿ ಸುಳಿಗೆ ಸಿಲುಕ್ತಾನೆ, ಸ್ವಲ್ಪ ಮುಳುಗ್ತಾನೆ, ಅರ್ಧ ಕಿಲೋಮೀಟರ್ ದೂರ ಹೋಗ್ತಾನೆ, ಆಮೇಲೆ ದಡವನ್ನ ಸೇರ್ತಾನೆ, ಸೇರ್ತಾನೆ.
ನಿಂಗ ಭಾರ ಕಡಿಮೆಯಾಗಲಿ ಎಂದು ಮುತ್ತುಗದ ಎಲೆಯ ಬಂಡಲ್ಗಳನ್ನು ನೀರಿನಲ್ಲಿ ಒಂದೊಂದಾಗಿ ತಳ್ಳಿದ. ದೇವರಿಗೆ ತಂದಿದ್ದ ಹೂಗಳನ್ನು ನದಿಗೆ ಚೆಲ್ಲಿದ. ಸೊ ಭಾರ ಇನ್ನೂ ಕಡಿಮೆ ಆಗ್ಲಿ ಅಂತ ಹೇಳಿ ಆ ಮುತ್ತುಗದ ಎಲೆ 2 ಇಂಡಿಗಳನ್ನ ತಂದಿದ್ರು, ಬಂಡಲ್ಗಳನ್ನ ತಂದಿದ್ರು, ಅದನ್ನ ನದಿಗೆ ಬಿಸಾಕ್ತಾನೆ. ಮತ್ತು ಬುಟ್ಟಿಯಲ್ಲಿ ತುಂಬಿದ್ದಂತ ಕೆಂಡ ಸಂಪಿಗೆ ಹೂಗಳನ್ನ ನದಿಗೆ ಸುರಿತಾನೆ, ಬುಟ್ಟಿಯನ್ನ ಖಾಲಿ ಮಾಡ್ತಾನೆ. ಮುಂದೆ ಹರಿಗೋಲು ಒಂದು ದೊಡ್ಡ ಬಂಡೆಯನ್ನು ಹತ್ತಿ ಕೆಳಕ್ಕೆ ಉರುಳುತ್ತಿತ್ತು. ಕಷ್ಟಪಟ್ಟು ಕೈಕಾಲು ಗಾಯ ಮಾಡಿಕೊಂಡು ಹರಕು ಬುಟ್ಟಿ ಬಳಸಿ ಹರಿಗೋಲಿನಿಂದ ನೀರನ್ನು ಎತ್ತಿ ಹೊರಕ್ಕೆ ಸುರಿಯಲು ಪ್ರಾರಂಭಿಸಿದನು. ಗೋವಿಂದೋ ಗೋವಿಂದ ಎಂಬುದಾಗಿ ಒಂದು ಸಲ ಕೂಗುವುದು, ಒಂದು ಬುಟ್ಟಿ ನೀರನ್ನು ಎತ್ತಿ ನದಿಗೆ ಸುರಿಯುವುದು. ಸೊ ಮುಂದೆ ಆ ನದಿಯಲ್ಲಿದ್ದಂತ ಹರಿಗೋಲು ಒಂದು ಕಲ್ಲು ಬಂಡೆಗೆ ಬಡಿಯೋದ್ರಲ್ಲಿತ್ತು. ಸೊ ಆದ್ರಿಂದ ಏನ್ ಮಾಡ್ತಾನೆ, ಏನು ತೆಪ್ಪದಲ್ಲಿ ನೀರು ಬರ್ತಾ ಇರುತ್ತೆ, ದೋಣಿಯಲ್ಲಿ ನೀರು ಬರ್ತಾ ಇರುತ್ತೆ, ಅದನ್ನ ಆ ಹೂವಿನ ಬುಟ್ಟಿ ಖಾಲಿಯಾಗಿರುತ್ತಲ್ಲ ಆ ಬುಟ್ಟಿಯಿಂದ ಒಮ್ಮೆ ಗೋವಿಂದೋ ಗೋವಿಂದ ಅನ್ನೋ ಜಪವನ್ನ ಮಾಡೋದು, ಒಮ್ಮೆ ದೋಣಿಯಲ್ಲಿದ್ದಂತ ನೀರನ್ನ ಬುಟ್ಟಿಯಿಂದ ತುಂಬಿ ಹೊರಗೆ ಎಸೆಯೋದು ನದಿಗೆ. ಈ ರೀತಿಯಾಗಿ ಮಾಡ್ತಾ ಬರ್ತಾನೆ. ದಡದಲ್ಲಿ ನೋಡುವವರಿಗೆ ಗೋವಿಂದ ಶಬ್ದವು ವಿನೋದಕರವಾಗಿ ಕಂಡಿರಬಹುದು, ಆದರೆ ನಿಂಗನಿಗೆ ಮಾತ್ರ ಅದು ಪ್ರಾಣ ಸಂಕಟವಾಗಿತ್ತು. ಸೊ ಕೇಳೋರಿಗೆ ಗೋವಿಂದ ಅನ್ನೋ ಅವನ ಪದಗಳು ವಿನೋದ, ಒಂದು ರೀತಿ ಏನೋ ಹಾಸ್ಯ ಅನಿಸ್ಬೋದು, ಆದ್ರೆ ನಿಂಗನಿಗೆ ಮಾತ್ರ ಅದು ಪ್ರಾಣ ಸಂಕಟ ಆಗಿತ್ತು. ನದಿಯ ತೀರದ ಗುಡಿಸಲಿನಲ್ಲಿ ಬೆಸ್ತರ ಹನುಮನು ಉಳಿದ ಬೆಸ್ತರೊಂದಿಗೆ ಮಾತನಾಡುತ್ತಾ ಬೀಡಿ ಸಿದುತ್ತಾ ಕುಳಿತಿದ್ದನು. 5-6 ಆಳು ನೀರಿನಲ್ಲಿ ಚಿಕ್ಕ ಬೆಳ್ಳಿಯ ಎರಡನೇ ನಾಣ್ಯವನ್ನು ಎಸೆದರೂ ಒಂದು ಕ್ಷಣದಲ್ಲಿ ಮುಳುಗಿ ಅದನ್ನು ತೆಗೆದುಕೊಂಡು ಬರುತ್ತಿದ್ದನು. ಸೊ ಇದರಲ್ಲಿ ಬರುವಂತ 2ನೇ ಪಾತ್ರ ಹನುಮ, 3ನೇ ಪಾತ್ರ ಹನುಮ. ನಿಂಗ, ಬೋರ, ಈಗ ಬರ್ತಂತ ವ್ಯಕ್ತಿ ಹನುಮ. ಈ ಹನುಮ ಏನಿದ್ದಾನೆ ಇವನು ಬೆಸ್ತರದವನು. ಸೊ ಇವನೇನ್ ಮಾಡ್ತಿದ್ದಂದ್ರೆ 5-6 ಅಡಿ ನೀರು ಆಳ್ನಲ್ಲಿನೂ ಕೂಡ ಒಂದು ಸಣ್ಣ ನಾಣ್ಯವನ್ನ ಎಸೆದ್ರೆ ಅದನ್ನ ಕ್ಷಣ ಮಾತ್ರದಲ್ಲಿ ತರುವಂತ ವ್ಯಕ್ತಿ. ಈತ ದಡದಲ್ಲಿ ಬೀಡಿ ಸೇತ ತನ್ನ ಉಳಿದ ಬೆಸ್ತರೊಂದಿಗೆ ಮಾತನಾಡ್ತಾ ಕೂತಿದ್ದ. ಅವನಿಗೆ 60 ವಯಸ್ಸು ಇದ್ದಿರಬಹುದು, ಆದರೆ ಆಳು ಬಹಳ ಗಟ್ಟಿಮುಟ್ಟಿಯಾಗಿತ್ತು, ಸರಾಗವಾಗಿ ಈಜುತ್ತಿದ್ದ. ಅವನಿಗೆ 60 ವಯಸ್ಸಾಗಿದ್ರು ಕೂಡ ಆತ ಈಜೋದ್ರಲ್ಲಿ ಗಟ್ಟಿಮುಟ್ಟಿಯಾಗಿದ್ದ ಮತ್ತು ದೇಹದಲ್ಲಿನೂ ಗಟ್ಟಿಮುಟ್ಟಿಯಾಗಿದ್ದ. ಹರಿಗೋಲು ನಿಧಾನವಾಗಿ ಒಂದೊಂದು ಅಂಗುಲ ಮುಳುಗುತ್ತಿತ್ತು. ಇದನ್ನು ನೋಡಿ ಕೆಲವು ಬೆಸ್ತರು ಅಲ್ಲಿ ದೋಣಿ ತಗೊಂಡು ಹೋಗೋಣ, ಕೆಲವರು ಈಜು ಬೀಳೋಣ ಎಂದರು. ಅದಕ್ಕೆ ಹನುಮನು ಪ್ರವಾಹಕ್ಕೆ ಎದುರಾಗಿ ದೋಣಿ ಹೋಗೋಕೆ ಆಗಲ್ಲ, ಈಜಿದರೆ ಅಲೆಗಳಿಂದ ಮುಳುಗುತ್ತದೆ ದೋಣಿ ಎಂದು ಹೇಳಿದನು. ಇದಕ್ಕೆ ಯಾರೂ ವಿರುದ್ಧ ಮಾತನಾಡಲಿಲ್ಲ. ಸೊ ಈ ದೃಶ್ಯವನ್ನ, ಆ ದೋಣಿ ಮುಳುಗೋದನ್ನ ನೋಡ್ತಾನೆ. ಒಂದೊಂದೇ ಅಂಗುಲ ಮುಳುಗ್ತಾ ಬರ್ತಾ ಇರುತ್ತೆ ನೀರು ಒಳಗೆ ಹೊಕ್ಕು. ಆಗ ಉಳಿದ ಬೆಸ್ತರು ಅದನ್ನ ನೋಡಿ ಏನ್ ಹೇಳ್ತಾರೆ, ನಾವು ದೋಣಿ ತಗೊಂಡು ಹೋಗೋಣ, ಅವನು ಕಾಪಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಹನುಮ ಏನ್ ಹೇಳ್ತಾನೆ, ನದಿ ವಿರುದ್ಧವಾಗಿ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ ದೋಣಿ ತಗೊಂಡು. ಉಳಿದವ್ರು ಏನಂತಾರೆ, ಈಜ್ಕೊಂಡು ಹೋಗಿ ಕಾಪಾಡ್ಕೊಂಡ್ ಬರೋಣ ಅಂತ ಹೇಳ್ತಾರೆ. ಈಜುವಾಗ ನಮ್ಮ ಕೈಗಳಿಂದ ಕಾಲುಗಳ ಬಡಿತದಿಂದ ಉಂಟಾಗುವ ಅಲೆಗಳಿಂದ ಆ ದೋಣಿ ಇನ್ನೊಂದಿಷ್ಟು ಮುಳುಗುತ್ತೆ, ಅದರಿಂದ ಬೇಡ ಅಂತ ಹೇಳ್ತಾನೆ. ಸೊ ಅದರಿಂದ ಏನ್ ಮಾಡ್ತಾನೆ, ಹನುಮ ಕಾಪಾಡಲು ದೋಣಿಯನ್ನು ಬಿಟ್ಟನು. ಈ ದೃಶ್ಯವನ್ನು ನೋಡುವುದಕ್ಕೆ ನದಿಯ 2 ತೀರುಗಳಲ್ಲಿ ಜನರು ನೆರೆದಿದ್ದರು. ಹನುಮನು ನಿಂಗನನ್ನು ಹೇಗೆ ಬದುಕಿಸುತ್ತಾನೆ ಎಂಬ ದೊಡ್ಡ ಸಮಸ್ಯೆಯಾಗಿತ್ತು. ದೋಣಿ ಮುಂದಕ್ಕೆ ಹೋದರೆ, ಹರಿಗೋಲಿನಿಂದ ವೇಗವಾಗಿ ತಗುಲಿದರೆ, ಮುಳುಗಿ ಹೋದರೆ ಪ್ರಶ್ನೆಗಳು ಉದ್ಭವಿಸಿದರು. ಅಂದ್ರೆ ಈ ಇಬ್ರು ಈ ಬೆಸ್ತರ ಏನ್ ಹೇಳಿದ್ರಂದ್ರೆ ದೋಣಿನ ತಗೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ದೋಣಿನ ಏನಂದ್ರೆ ಕೋಲಿಂದ ನದಿಯ ವಿರುದ್ಧವಾಗಿ ಚಲಿಸೋದಕ್ಕೆ ಸಾಧ್ಯ ಇಲ್ಲ. ಎರಡನೇದ್ದು ಈಜ್ಕೊಂಡು ಹೋಗಿ ಕಾಪಾಡೋದಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಅಲೆಗಳಿಂದಾಗಿ ಆ ದೋಣಿ ಮುಳುಗುತ್ತೆ. ಇವನೇನ್ ಮಾಡ್ತಾನೆ, ಒಂದು ದೋಣಿನ ನದಿಗೆ ಹಾಕ್ತಾನೆ, ಅದ್ರ ಹಿಂದ್ಗಡೆ ಅಂದ್ರೆ ಅದ್ರ ಮೇಲೆ ಕುತ್ಕೊಳ್ಳೋದಿಲ್ಲ, ಅದನ್ನ ಕೈನಿಂದ ಹಿಡ್ಕೊಂಡು ಈಸ್ತಾ ಅದನ್ನ ತಗೊಂಡು ಹೋಗ್ತಾನೆ. ಅಂದ್ರೆ ಅಲೆಗಳು ಸೃಷ್ಟಿಯಾಗಿ ಅದಕ್ಕೆ ಬಡಿಯೋದಿಲ್ಲ, ದೋಣಿನೂ ಮುಂದಕ್ಕೆ ಹೋಗುತ್ತೆ. ಸೊ ಈ ರೀತಿ ಮಾಡಿ ದೋಣಿನ ಆ ನಿಂಗನ ಸಮೀಪ ಕೊಯ್ತಾನೆ. ಜನ ಇದು ಮುಳುಗ್ಬೋದು ಅನ್ನೋ ಒಂದು ಅಭಿಪ್ರಾಯವನ್ನ ಹೊಂದಿರುತ್ತಾರೆ, ಆದ್ರೆ ಈತ ಯಾವುದೇ ಭಯ ಪಡೋದಿಲ್ಲ. ಆದ್ರೆ ಹನುಮನಿಗೆ ಗಾಬರಿ ಇರಲಿಲ್ಲ. ತಾನು ಮಾಡುತ್ತಿದ್ದ ಕೆಲಸ ಏನೆಂಬುದು ಅವನಿಗೆ ಗೊತ್ತಿತ್ತು, ತನ್ನ ಶಕ್ತಿಯಲ್ಲಿ ಅವನಿಗೆ ನಂಬಿಕೆ ಇತ್ತು. ಸೊ ಹನುಮನಿಗೆ ಏನಿತ್ತಂದ್ರೆ ತಾನು ಏನ್ ಮಾಡ್ತಾ ಇದ್ದೀನಿ ಕೆಲಸ, ಅದ್ರ ಮೇಲೆ ಅವನಿಗೆ ಪೂರ್ಣ ವಿಶ್ವಾಸ ಇತ್ತು, ಅದರಿಂದ ಅವನು ಗಾಬರಿ ಆಗೋದಿಲ್ಲ. ನದಿಯ ಮಧ್ಯಭಾಗಕ್ಕೆ ಹರಿಗೋಲು ಬರುವ ವೇಳೆಗೆ ಸರಿಯಾಗಿ ಬಿಲ್ಲಿನಿಂದ ಎಸೆದ ಅಂಬಿಗನಂತೆ ದೋಣಿ ಅಲ್ಲಿಗೆ ಬಂದಿತ್ತು. ಸೊ ನಿಂಗನ ದೋಣಿ ಬರೋದಕ್ಕೂ ಈತನ ದೋಣಿನೂ ಮಧ್ಯಕ್ಕೆ ಬರೋದಕ್ಕೆ ಸರಿಸಮಾನ ಆಗತ್ತೆ. 2 ಕೈಗಳನ್ನು ನೀಡಿ ನಿಂಗನನ್ನು ಎತ್ತಿ ದೋಣಿಯಲ್ಲಿ ಕುಳ್ಳರಿಸಿದ. ಸೊ 2 ಕೈಗಳಿಂದ ನಿಂಗನನ್ನ ಎತ್ತಿ ತನ್ನ ದೋಣಿಯಲ್ಲಿ ಕುಡಿಸ್ತಾನೆ. ಅದೇ ಕ್ಷಣದಲ್ಲಿ ಹರಿಗೋಲು ಮುಳುಗಿ ಹೋಯಿತು. ಪ್ರೇಕ್ಷಕರಿಂದ ಬಲೆ ಬಲೆ ಎಂಬ ಶಬ್ದದ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಪ್ರತಿಧ್ವನಿಸಿತು. ಸೊ ಆತ ಕಾಪಾಡಿದ್ದನ್ನು ನೋಡಿ ಜನ ಉತ್ಸಾಹದಿಂದ ಅವನಿಗೆ ಬಲೆ ಬಲೆ ಅಂತ ಶಬಾಷಿಯರನ್ನ ಕೊಡ್ತಾರೆ. ಈಗ ಹನುಮನ ಬದಲಾಗಿ ಅಲ್ಲಿ ಸೇತುವೆ ಇದೆ. ಸೊ ಅಂದ್ರೆ ಮೊದಲು ಹನುಮ ಸೇತುವೆಯಾಗಿ ಜನರನ್ನ ಕಾಪಾಡ್ತಿದ್ದ ಮುಳುಗೋ ನದಿಯಿಂದ, ಈಗ ನದಿಗೆ ಅಡ್ಡಲಾಗಿ ಸೇತುವೆ ಕಟ್ಟಿದ್ದಾರೆ. ಅಂದ್ರೆ ಮೂಲ ಸೌಕರ್ಯದ ಹೆಸರಿನಲ್ಲಿ ನಿಸರ್ಗವನ್ನ ಹಾಳು ಮಾಡಿ ಒಂದು ಸೇತುವೆನ ಕಟ್ಟಿದ್ದಾರೆ. ಸೊ ಅದು ಈಗ ಜನರನ್ನ ರಕ್ಷಿಸ್ತಾ ಇದೆ. ಹೇಗೆ ಹನುಮ ಸೇತುವೆ ಹನುಮನಿದ್ದಂತೆ.
ಸೊ ಇದಿಷ್ಟು ಉತ್ತರಗಳನ್ನ ನೀವು ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.